कर्नाटक गुलबर्गा जिले के अफजलपुर तालुके के साबिक कांग्रेस पार्टी के जिला पंचायत मेंबर मतीन पटेल ने अपनी बहन के लड़की की शादी के मौके पर धुरेंद्र फिल्म की म्यूजिक पर हाथ में पिस्तौल पकड़कर डांस करने वाला वीडियो वायरल हुआ। इस वीडियो को लेकर स्टेट मीडिया और सोशल मीडिया पर हंगामा बरपा हुआ। इस वीडियो को लेकर मतीन पटेल ने मीडिया के नुमाइंदों से बात करते हुए वजाहत की कि स्टेज पर जिस गाने पर इन्होंने हाथ में पिस्तौल पकड़कर डांस किया वो एक टॉय पिस्तौल था, मगर गुलबर्गा शहर के चौक पुलिस स्टेशन में मतीन पटेल के खिलाफ केस दर्ज हुआ है। गुलबर्गा सिटी पुलिस कमिश्नर ने इस वीडियो को लेकर तहकीक करने की बात कही और उसके बाद कार्रवाई करने का इरादा जाहिर किया। पुलिस की जानिब से मतीन पटेल को नोटिस देकर मामले की हकीकत को जानने की तहकीकात शुरू की। ये तो आने वाले दिनों में पता चलेगा कि सच्चाई क्या है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها الصبوحة خطبها نصيب مد يدك كنا بتعطيها كف وهز شتفك هيل خليك شديد عطني رقصة فريسة زيد عليها شوي عندي بيزة حق المحتر اللي نعرفه صيده سويلي وقفة دانا هيل عطني رقصة فريسة زيد عليها شوي عندي بيزة حق المحتر اللي بتعطيها كف وهز شتفك هيل خليك شديد عطني رقصة فريسة زيد عليها شوي عندي بيزة حق المحتر اللي نعرفه صيده سويلي وقفة دانا هيل عطني رقصة فريسة زيد عليها شوي عندي بيزة حق المحتر اللي نعرفه ಮೊದಲನೇ 18 ತಾರೀಕು ಜನವರಿ ನಮ್ಮ ಕುಟುಂಬದಲ್ಲಿ ಒಂದು ನಮ್ಮ ಅಕ್ಕ ಅವ್ರ ಮಗಳು ಮದುವೆ ಇತ್ತು. ಮದುವೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇತ್ತು, ಮದುವೆ ಅಲ್ಲ, ಮದುವೆ ಮುಂದಿತ್ತು ಫೆಬ್ರವರಿದಾಗ. ಸಂಗೀತ ಕಾರ್ಯ ನಮ್ಮ ಫ್ಯಾಮಿಲಿ ಕುಟುಂಬ ಸದಸ್ಯರು, ನಮ್ಮ ಫ್ಯಾಮಿಲಿ ಮಿಸೆಸ್ ನಮ್ಮದೆಲ್ಲ ಮನೆ ಕುಟುಂಬದವರು ಒಂದು 40-50 ಮಂದಿ ನಮ್ಮ ಮಕ್ಕಳು ಎಲ್ಲರೂ ಇದ್ದರು. ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ನಮಗೊಂದು ಪಾತ್ರ ಕೊಟ್ಟರು. ಪಾಪ ನೀವು ಒಂದಿದು ಪಾತ್ರ ಮಾಡಿರಿ, ಎಲ್ಲರೂ ಒಂದೊಂದು ಪಾತ್ರ ತೊಗೊಂಡಿರು. ಅದೊಂದು ಪಾತ್ರದಾಗ ಒಂದು ಟಾಯ್ಸ್ ಹಿಡ್ಕೊಂಡು ನಕಲಿ ಇದು ಮಾಡ್ಕೊ ಒಂದು ಏನೋ ಸುಮ್ಮನೆ ಟಾಯ್ಸ್ ಹಿಡ್ಕೊಂಡು ನನಗೊಂದು ಪಾತ್ರ ಕೊಡೋದ್ರಿಂದ ಅದು ಪಾತ್ರದ ಒಂದು ಕಥೆ ಇದೆ. ಇದು ರಾಜಕೀಯ ಏನೋ ನಮಗೆ ವಿರೋಧಿಗಳು ಏನೋ ಮಾಡಿದಾರ, ಅದು ಅಂಥ ಒಂದು ಕುಟುಂಬ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಈ ಥರ ಆಗಬೇಡ್ದಿತ್ತು. ಏನೋ ಟಾಯ್ಸ್ ಕೊಡ ನಂದೊಂದು ಫಿಲಿಮ್ದು ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದು ಬಿಟ್ಟು ನಂದೊಂದು ಕೆಟ್ಟ ಹೆಸರಿಲ್ಲ. ನಾನು ಒಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜವಾಬ್ದಾರಿ ಸ್ಥಾನದಾಗಿದ್ದು ಅದ್ರಾಗ ಒಂದು ಕಾನೂನು ನನಗೆ ಗುರ್ತದ. ಏನೋ ನಮ್ಮ ಮಕ್ಕಳು ಕೊಟ್ಟಿದ್ದಕ್ಕೆ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ. ಅದು ಒರಿಜಿನಲ್ ಟಾಯ್ಸ್, ಅದನ್ನು ಒಂದು ಸಂಗೀತ ಪಾತ್ರ, ಅದು ಒಂದು ಹೆಂಗೆ ಫಿಲಿಮ್ ಇರುತ್ತಲ್ಲ ಫಿಲಿಮ್ದು ಒಂದು ಪಾತ್ರ ಅಷ್ಟೇ. ಈಗ ಅದು ಟಾಯ್ಸೇ ಇರ್ಬೋದು. ಓಕೆ, ಗನ್ ಹಿಡ್ಕೊಂಡು ತಲವಾರು ಹಿಡ್ಕೊಂಡು ಅವು ಟಾಯ್ಸ್ಗಳು ಇರ್ಬೋದು. ಹೌದು, ನಾವು ಜನಪ್ರತಿನಿಧಿಗಳು ಜನರಿಗೆ ಮಾದರಿ ಆಗಬೇಕಾದಂಥವ್ರು. ತಮ್ಮ ಇದು ಜನರಿಗೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅನ್ಸೋದಿಲ್ಲ. ನೋಡಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಇಲ್ಲ, ನೀವು ಹೇಳಿದ್ದು ನಿಜ, ಆದರೆ ಅದು ಸತ್ಯಕ್ಕೆ ದೂರ ಅಲ್ಲ. ಈಗ ಒಂದು ಏನೋ ಮನೆಯಾಗ ಒಂದು ಕುಟುಂಬದ ಏನೋ ಎಂಟರ್ಟೈನ್ಮೆಂಟ್ ಸಲಾಗ ಏನೋ ಮಾಡಿರ್ತೇವೆ, ಅದಕ್ಕೊಂದು ಮನೆ ಕುಟುಂಬದ ಕಾರ್ಯಕ್ರಮಕ್ಕೆ ಒಯ್ದು ಅದಕ್ಕೆ ಹಚ್ಚೋದು ತಪ್ಪು. ಅದು ನಾವು ನನಗೂ ಅದು ಬೇಜಾರಿದೆ. ಯಾಕಂದರೆ ಈ ಥರ ಮೀಡಿಯಾದಾಗ ಬಂದಿದೆ, ಅದು ಏನದು ಖರೆ ಸುಳ್ಳು ಅದು ಮೇಲೆ ಬೇರೆ ಅದ. ಒಂದು ನಿಮಗೂ ಕಾಣ್ತದೆ ಅದಲ್ಲಿ ಫ್ಯಾಮ್ಲಿ ಅದು ಹಿಸ್ಟ್ರಿ ಏನೋ. ನಾವು ಯಾರಿಗೂ ಬೆದರಿಸಿಲ್ಲ, ಯಾರು ಫೈರಿಂಗ್ ಮಾಡಿಲ್ಲ, ನಾನು ಯಾರಿಗೆ ನಾವು ರೋಡಿಗೆ ಸೀಡ್ದಾಗಿಲ್ಲ. ನಾನು ಒಂದು ಒಳ್ಳೆಯ ಮಾಜಿ ಜಿಲ್ಲಾ ಪಂಚಾಯತ್ ಪ್ರತಿನಿಧಿ ಇದ್ದೀನಿ, ನಮ್ಗೆ ಅಷ್ಟು ಅರ್ಥ ಆಗ್ತದೆ. ಟಾಯ್ಸ್ ಇದೆ, ಅದೇನು ಫೈರಿಂಗ್ ಮಾಡಿಲ್ಲ. ನಾನು ಕಾನೂನ್ದಾಗ ಏನದು ಫೈರಿಂಗ್ ಮಾಡಿದ್ರೆ ನಮ್ಮ ಮೇಲೆ ತಪ್ಪಾಗ್ತಿತ್ತು. ಟಾಯ್ಸ್ ಇದೆ, ಜಸ್ಟ್ ಒಂದು ಕಾರ್ಯಕ್ರಮ ಸಲಾಗಿ ಮಾಡಿದ್ದೀನಿ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ. ಅದು ಪೊಲೀಸ್ ಏನಾದರೂ ತಮ್ಮ ನೋಟಿಸ್ ಕೊಟ್ಟಿದ್ದಾರೆ? ನೋಟಿಸ್ ಇಲ್ಲ, ಅವರು ಪೊಲೀಸರು ಫೋನ್ ಮಾಡಿದರು, ನೋಟಿಸ್ ಕೊಟ್ಟಿದ್ರು. ಅದಾಗ ಕೊಟ್ಟ ಮೇಲೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಎಲ್ಲ ಕಾನೂನು ರೀತಿಯಾಗ ಏನು ಹೇಳೋದು ಅವ್ರಿಗೆ ಹೇಳಿ ಅವರು ವೆರಿಫಿಕೇಷನ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದಕ್ಕೆ ಲೈಸೆನ್ಸ್ ಗನ್ನು ಇದೆ, ಈಗೆಲ್ಲ ಭಾಳ ದಿವಸದಿಂದ ಒಂದು ಲೈಸೆನ್ಸ್ ಗನ್ ಇದೆ. ಅದು ಮಕ್ಕಳಲ್ಲಿ ಲೈಸೆನ್ಸ್ ಗನ್ ಹೆಂಗೆ ಕೊಡ್ತೇವೆ ನಾವು, ನಮಗೆ ಅಷ್ಟು ಇದು ಆಗುತ್ತೆ. ಹಾಂ, ಜಸ್ಟ್ ವಿಡಿಯೋ ವೈರಲ್ ಆದಮೇಲೆ ಆಗಿ ಒಂದು ತಿಂಗಳೈತಿದು. ಈಗೇನೋ ಹೊರಗೆ ಹಾಕಿದ್ದಾರೆ, ಏನು ಗೊತ್ತಿಲ್ಲ ನನಗೆ ಏನಾಗಿದೆ. ಫಂಕ್ಷನ್ ಆಗಿ ಒಂದು ಮನೆ ಕಾರ್ಯಕ್ರಮ ಈಗ ವಿಡಿಯೋ ಮಾಡಿಸ್ಕೊಂಡವರು ನೀವು ಅದು ವೈರಲ್ ಆಗಬೇಕಾದ್ರೆ ನಿಮ್ಮ ಅದೇ ನಮ್ಮವ್ರು ಯಾರೋ ಫೋಟೋಗ್ರಾಫರ್ ಏನೋ ತಪ್ಪಿ ಪಾಪ ಅವನು ಫೋಟೋಗ್ರಾಫಿಗೆ ಮಾತಾಡಿದೆ. ನಾನು ಯಾಕೆ ವೈರಲ್ ಮಾಡಿದಪ್ಪ, ನನ್ನ ಮನೇದು ಒಂದು ಕಾರ್ಯಕ್ರಮ ಇತ್ತು, ಅದರಲ್ಲಿ ನನ್ನ ಹೆಣ್ಮಕ್ಳು ಇದ್ದರು, ನನ್ನ ಮಿಸ್ಸಸ್, ನಮ್ಮ ಮಕ್ಕಳು ಎಲ್ಲ. ನಾವು ವೈರಲ್ ಮಾಡಬೇಡದಿಲ್ಲ ಸರ್, ನನಗೆ ಗುರುತಿಲ್ಲ, ಅಷ್ಟು ನಾನು ತಿಳಿದವ ಅಲ್ಲ. ಅವನು ಕೂಡ ನನ್ನ ವಿಡಿಯೋಗ್ರಾಫರ್ ಕ್ಷಮೆ ಕೇಳಿದ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
टीवी, हर बात सच के साथ। स्टैंडर्ड जिम गुलबर्गा शहर में पहली मर्तबा तमाम जदीद इक्विपमेंट्स के साथ, तमाम सहूलतों के साथ मौजूद स्टैंडर्ड जिम। स्टैंडर्ड जिम में मेंबरशिप लेकर अपनी सेहत को तंदुरुस्ती अता कीजिए। स्टैंडर्ड जिम में लेडीज और जेंट्स दोनों के लिए अलग अलग औकात में जिम ट्रेनिंग दी जाती है। बेहतरीन क्वालिफाइड जिम ट्रेनर्स के साथ अपनी सेहत को तंदुरुस्ती में तब्दील कीजिए। आपकी तंदुरुस्ती का खास ख्याल रखते हुए स्टैंडर्ड जिम की खास पेशकश आपके लिए लाए हैं सोना स्टीम बाथ। तफसीली मालूमात के लिए इस एड्रेस पे राब्ता करें। स्टैंडर्ड जिम, अपोजिट कन्नड़ा भवन, स्टेशन मेन रोड, गुलबर्गा। कॉन्टैक्ट डिटेल्स 9916978635 7259428212। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.